ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮನೆಗೆ ಬಂದಿದ್ದ ಗೆಸ್ಟು ರಿಟರ್ನ್ ಹೋಗ್ತಾಯಿದ್ರು ಊರಿಗೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ನಾನು ಫುಲ್ ಡೇ ವ್ಲಾಗ್ನ ಕವರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆದರೂ ಸ್ವಲ್ಪ ನಾನು ಏನು ಕೆಲಸ ಮಾಡ್ತೀನೋ ಅದನ್ನು ಸ್ವಲ್ಪ ಕವರ್ ಮಾಡಿಕೊಂಡು, ಅಂದರೆ ವೀಡಿಯೋ ಮಾಡಿಕೊಂಡು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಾನು ಡೈಲಿ ರೋಟೀನಲ್ಲಿ ಕ್ಯಾಶುಯಲಾಗಿ ಏನೇನು ಕೆಲಸ ಮಾಡ್ತೀನಿ ಅದರದ್ದು ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೂ ಏನಾದರೂ ಉಪಯೋಗಕ್ಕಾಗೋ ಅಂಥದ್ದು ಸಿಗ್ಬೋದು. ಹಾಗೆ ನೀವಿನ್ನೂ ಮೊದಲನೇ ಸತಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮೇ ಬಿ ಆಶಾ ಲೋಕ ಅಂತ ಹೇಳೋದು ಇವತ್ತೇ ಲಾಸ್ಟ್ ಅಂತ ಅಂದ್ಕೊಳ್ತೀನಿ. ಯಾಕೋ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಆ ಹೆಸರೇ ಸೆಟ್ಟಾಗಿ ಬರ್ತಾಯಿಲ್ಲ. 10ರಲ್ಲಿ 11 ಇದೊಂದು ಅಂತ ಹೇಳಿಕೊಂಡ್ರೆ ಅದೇ ಆಪ್ಷನಾಗೇ ಇರುತ್ತೆ. ಆದರೆ ನಾನು ಇದನ್ನೇ ಮೇಯ್ನಾಗಿ, ಅಂದರೆ ನನಗೆ ಇನ್ಕಮ್ಗೆ ಇದೇ ಮೇಯ್ನಾಗಿ ಇಟ್ಕೊಳ್ತೀನಿ ಅಂತ ಹೋದರೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಹೆಸರನ್ನ ಚೇಂಜ್ ಮಾಡಬೇಕಿತ್ತು, ಚಾನಲ್ ನೇಮ್ನ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೀಗೆ ನೀವು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಚಾನಲ್ ನೇಮ್ನ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಹಾಗೆಯೇ ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಮಾರ್ನಿಂಗ್ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿದ್ದಾಯಿತು. ಅಂದರೆ ಅಮ್ಮ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು. ನಾನಿನ್ನೂ ಬಾಣಂತಿ ಆಗಿರೋದ್ರಿಂದ ಸ್ವಲ್ಪ ತಣ್ಣೀರು ಮುಟ್ಟೋದೆಲ್ಲ ಅವಾಯ್ಡ್ ಮಾಡ್ತೀನಿ. ಆ ಕಾರಣಕ್ಕೆ ತೊಳೆಯೋದೆಲ್ಲ ಅಮ್ಮನೇ ಮನೆ ಕ್ಲೀನ್ ಮಾಡೋದು. ನಾವು ಹಳ್ಳಿ ಮನೆ ಆಗಿರೋದ್ರಿಂದ ಮನೆನ ಸಿಮೆಂಟ್ ನೆಲ ಇರೋದ್ರಿಂದ ತೊಳಿತೀವಿ ನಾವು ಎಲ್ಲ ಫಂಕ್ಷನ್ಗೂ, ಎಲ್ಲ ಟೈಮಲ್ಲಿ, ಹಬ್ಬಗಳಲ್ಲಿ. ಸೊ ಅಮ್ಮನೇ ಕ್ಲೀನ್ ಮಾಡಿ ಕೊಟ್ಟರು. ನಾನು ಜಸ್ಟ್ ರಂಗೋಲಿ ಬಿಡಿಸ್ದೆ ಅಷ್ಟೇ. ಹಾಗೆ ಬೆಳಗ್ಗೆ ಊರಿಗೆ ಗೆಸ್ಟ್ ಹೋಗ್ತಾಯಿದ್ರು. ಅದಕ್ಕೇ ಅಮ್ಮನೇ ಬೆಳಗ್ಗೆ ಪಲಾವ್ ಮಾಡಿದ್ರು. ನಾನು ಅದನ್ನು ಕೂಡ ಮಾಡೋಕ್ಕೆ ಏನೂ ಹೋಗಲಿಲ್ಲ. ಮಧ್ಯಾಹ್ನ ಅಡುಗೆಗೆ ನೆನ್ನೆ ಸಾಂಬಾರೇ ಉಳಿದೋಗಿತ್ತು. ಅದೇ ಸಾಂಬಾರಿಗೆ ಸಿಂಪಲ್ಲಾಗಿ ಅನ್ನ ಮಾಡ್ಕೊಂಡ್ವಿ. ಮನೆ ಕ್ಲೀನಿಂಗ್ ಕೆಲಸ ಇತ್ತಲ್ವ, ಆ ಕಾರಣಕ್ಕೆ. ಹಾಗೆಯೇ ಇವತ್ತು ನಮ್ಮ ಮನೆಯವರು ಊರಿಂದ ಬರ್ತಾಯಿದ್ರು. ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬೆಂಗಳೂರಲ್ಲೆಲ್ಲ ಹೊರಗಡೆ ಇಡ್ಲಿಗಿಂತ ಮನೇಲಿ ಹಳ್ಳೀಲಿ ತಿನ್ನೋ ವಾತಾವರಣದಲ್ಲಿ ಊಟ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಇಡ್ಲಿ ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದ್ರು. ಆ ಕಾರಣಕ್ಕೆ ಇಡ್ಲಿಗೆ ಬೆಳಗ್ಗೆನೇ ನೆನೆ ಹಾಕಿದ್ದೆ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ, ಅಂದರೆ ಇಡ್ಲಿಗೆ ಏನೇನು ನೆನೆ ಹಾಕಬೇಕು, ಯಾವ ಪ್ರಪೋರ್ಷನಲ್ಲಿ ಹಾಕಬೇಕು ಅಂತ ಬಿಫೋರ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದಕ್ಕೆ ನಾನು ಅದನ್ನು ಇಲ್ಲಿ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಅದನ್ನು ರುಬ್ತಾ ಇದ್ದೆ, ಅದನ್ನೇ ಕವರ್ ಮಾಡಿ ಇಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ಇಡ್ಲಿಗೆ ನೆನೆಸಿ ಅದನ್ನು ರುಬ್ಬಿ ಹಾಗೆಯೇ ಒಂದು ಸೈಡಲ್ಲಿ ಎತ್ತಿಟ್ಟೆ. ಉಪ್ಪೇನೂ ಹಾಕಿ ಕಲಸಿರಲಿಲ್ಲ, ಹಾಗೆ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಹೋಗಿಬಿಡ್ತು. ನನ್ನ ಬೇಬಿ ಬೇರೆ ಸ್ವಲ್ಪ ಅಳ್ತಾ ಇದ್ಲು. ಅದಕ್ಕೆ ಅಷ್ಟೊಂದೇನೋ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸ್ವಲ್ಪ ಫಾಸ್ಟಾಗಿ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ನೈಟ್ ಊಟಕ್ಕೆ ಸಾಂಬಾರು ಉಳಿದಿತ್ತು ಅಂತ ಹೇಳಿದೆ ಅಲ್ವಾ, ಸ್ವಲ್ಪ ರೈಸ್ ಕೂಡ ಉಳಿದೋಗಿತ್ತು. ಅದಕ್ಕೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಬಿಫೋರ್ ಕೂಡ ಚಪಾತಿ ಹಿಟ್ಟು ಹೇಗೆ ಸಾಫ್ಟಾಗಿ ಪದ್ರಾಗಿ ಮಾಡಿಕೊಡ್ಬೇಕು ಅಂತ ನಾನು ಮೊದಲೇ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಆದರೆ ಇವತ್ತು ಒಂದು ಸತಿ ಮತ್ತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಇದನ್ನು ಮತ್ತೆ ಶೇರ್ ಮಾಡ್ತಿದ್ದೀನಿ. ಚಪಾತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡಬೇಕು. ಹಾಗೆ ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ನೀಟಾಗಿ ದೊಡ್ಡದಾಗಿ ಅದನ್ನು ಲಟ್ಟಿಸ್ಕೊಳ್ಬೇಕು. ನಂತರ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಉದುರಿಸಿ ಈ ಥರ ಫೋಲ್ಡ್ ಮಾಡಿಕೊಡ್ಬೇಕು. ಅಂದರೆ 3 ಲೇಯರ್ 1 ಬೈ 1 ಫೋಲ್ಡ್ ಮಾಡಿಕೊಂಡು, ನಂತರ ಅದನ್ನು ಕೂಡ ಲೆಂತ್ ಬರುತ್ತಲ್ವ, ಅದನ್ನು ಕೂಡ 1 ಬೈ 1 ಫೋಲ್ಡ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಪುಲ್ಕ ಥರ ತುಂಬಾ ಚೆನ್ನಾಗಿರುತ್ತೆ ಚಪಾತಿ. ನೀವು ಒನ್ ಡೇ ಫುಲ್ ಕಂಪ್ಲೀಟಾಗಿ ಇಟ್ಟರೇನು ಕೂಡ ಅದು ಅಂದರೆ ರಫ್ ಆಗಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಚಪಾತಿ ಕೂಡ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಮಕ್ಕಳು ಲೇಯರ್ ಅಂದರೆ ಪರೋಟ ಬರುತ್ತಲ್ವ, ಆ ಥರ ಲೇಯರ್ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಈ ಥರ ನಾವು ಒಳಗಡೆ ಕೂಡ ಎಣ್ಣೆ ಹಾಕಿ ಲಟ್ಟಿಸ್ಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಸ್ಪ್ರಿಂಕಲ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಲೇಯರಾಗಿ ಒಂದು 2 ಮಿನಿಟ್ಸಲ್ಲೆಲ್ಲ ಬೇಗ ಬೆಂದೋಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಈ ಚಾನಲಲ್ಲಿ ನಾನು ಬರೀ ಕುಕ್ಕಿಂಗ್ ವೀಡಿಯೋಸ್, ಲೈಫ್ ಸ್ಟೈಲ್ ವೀಡಿಯೋಸ್ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ನನಗೆ ಕನ್ಫ್ಯೂಷನ್ ಆಗ್ತಿತ್ತು. ಆ ಕಾರಣಕ್ಕೆ ಕುಕ್ಕಿಂಗ್ ಮಾಡೋಕ್ಕಂತಲೇ ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ದೀನಿ. ಆ ಚಾನಲ್ ನೇಮ್ ಮತ್ತು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿಗಳು ಹಾಗೆ ಕಂಪ್ಲೀಟ್ ಕುಕ್ಕಿಂಗ್ ವ್ಲಾಗನ್ನು ಮಾತ್ರ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಹಾಗೆಯೇ ಇಲ್ಲಿ ನನ್ನ ಲೈಫ್ ಸ್ಟೈಲ್ ಬಗ್ಗೆ, ಹಾಗೆ ಬೇಬಿ ಕೇರ್, ಹೋಮ್ ಫರ್ನಿಷಿಂಗ್, ಡೆಕೋರೇಷನ್, ಹಾಗೆ ಬುಕ್ ರೆಫರಿಂಗ್ ಅದ್ರ ಬಗ್ಗೆ ಎಲ್ಲ ಅನ್ಬಾಕ್ಸಿಂಗ್ ಆ ಥರ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವತ್ತು ಮಾರ್ನಿಂಗಿಂದ ಎಷ್ಟೊಂದು ಕೆಲಸ ಇತ್ತು ಅಂತ ಹೇಳಿದ್ರೆ, ಪಾಪು ಬಟ್ಟೆಗಳು ಎಷ್ಟೊಂದು ಆಗಿಬಿಡುತ್ತೆ. 2 ಡೇಸ್ಗೆ ಪಾಪು ಬಟ್ಟೆ ಎಲ್ಲ ಇಷ್ಟೊಂದು ಆಗಿಬಿಡುತ್ತೆ, ಯಾವುದು ಫೋಲ್ಡ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಚಪಾತಿ ಎಲ್ಲ ಮಾಡಿಟ್ಬಿಟ್ಟು ಬಟ್ಟೆ ಫೋಲ್ಡ್ ಮಾಡ್ಕೊಳ್ಳೋಕ್ಕಂತ ಬಂದೆ. ಇನ್ಮೇಲೆ ಹೀಗೇ ಕ್ವಿಕ್ಕಾಗಿ ಮನೇಲಿ ಹೇಗೆ ಕೆಲಸ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಐಡಿಯಾಸ್ನ ನಾನು ಈ ವ್ಲಾಗಲ್ಲಿ ಅಂದರೆ ಈ ಚಾನಲಲ್ಲಿ ಮಾತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಅಥವಾ ನನ್ನ ಲೈಫ್ ಬಗ್ಗೆನೂ ಕೂಡ ಕೆಲವು ಇಂಟ್ರೆಸ್ಟ್ ಆಗಿರೋ ಥಿಂಗ್ಸ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಇದು ಒಳ್ಳೆ ಚಾನಲ್ ಅಂತ ಅಂದ್ಕೊಳ್ತೀನಿ. ಚಾನಲ್ನ ಬೇಗನೆ ನಾನು ಚೇಂಜ್ ಮಾಡಿ ಇಲ್ಲಿ ನಾನು ಇನ್ನು ಶೇರ್ ಮಾಡ್ತೀನಿ ಶೀಘ್ರವಾಗಿ. ಹಾಗೆಯೇ ನೋಡಿ ನನಗೇನು ಪ್ರೌಡ್ ಅಂದರೆ, ನನ್ನ ಪುಟಾಣಿ ಬಟ್ಟೆಗಳನ್ನ ಈ ಥರ ವಾಶ್ ಮಾಡಿ ಬಟ್ಟೆನ ನಾನು ಹೊರಗಡೆ ಅದನ್ನು ಡ್ರೈ ಮಾಡೋಕ್ಕೆ ಹಾಕಿರ್ತೀನಲ್ವ, ಅದು ಎಷ್ಟು ಪ್ರೌಡ್ ಅಂತ ಅನಿಸುತ್ತೆ ಅಂದರೆ, ನಾನು ಎಷ್ಟು ದೊಡ್ಡ ಪೊಸಿಷನಲ್ಲಿದ್ದಿದ್ರು ನನಗೆ ಇಷ್ಟೊಂದು ಖುಷಿ ಆಗ್ತಿರಲಿಲ್ಲ. ಅಷ್ಟೊಂದು ಖುಷಿ ಕೊಡೋದಂದರೆ. ಹಾಗೆ ನನ್ನ ಬೇಬಿ ಬಗ್ಗೆ ನಾನು ಇದುವರೆಗೂ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ, ಅಂದರೆ ಯಾವುದೇ ಹೆಚ್ಚಾಗಿ ವಿಡಿಯೋಗಳನ್ನ ಶೇರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಇಲ್ಲಿ ಬೇಬಿ ಕೇರ್ ಬಗ್ಗೆನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ನನ್ನ ಬೇಬಿದು ನಾಳೆ ಅನ್ನಪ್ರಾಶನ ಇದೆ, ಅದಕ್ಕಾಗಿ ನಾನು ಸ್ವೀಟೆಲ್ಲ ತುಂಬ ಅಂದರೆ ಮನೇಲಿ ತುಂಬ ಕುಕ್ಕಿಂಗ್ ಮಾಡಿದ್ದೀನಿ. ಆ ವಿಡಿಯೋನ ನಾನು ಫಸ್ಟು ನನ್ನ ಬೇಬಿ ಅನ್ನಪ್ರಾಶನ ದಿನದಿಂದ ಇನ್ನೊಂದು ಚಾನಲಲ್ಲಿ ಅಲ್ಲಿ ಏನೇನು ಅಡುಗೆ ಮಾಡಿದ್ದೆ ಅನ್ನಪ್ರಾಶನಕ್ಕೆ ಅದನ್ನು ಚಾನಲಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಅನ್ನಪ್ರಾಶನ ಮಾಡೋಕ್ಕೆ ಅಂತ ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಏನೇನು ಪ್ರೊಸೀಜರ್ ಮಾಡ್ತೀವಿ, ಹಾಗೆ ಆ ಪ್ಲೇಸ್ ಎಲ್ಲಿದೆ ಅದನ್ನೆಲ್ಲ ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ. ಈಗ ಅನ್ನಪ್ರಾಶನಕ್ಕೆ ಹೋಗೋಕ್ಕಂತಲೇ ಮನೇಲಿರೋದೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ, ನಮ್ಮ ಕಡೆ ಮಡಿ ಮಾಡೋದು ಅಂತ ಹೇಳ್ತಾರೆ, ಅದನ್ನು ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನಮ್ಮ ಕಡೆ 6 ಮಂತ್ಗೆ ಅಂದರೆ ನಾವು ಮಗುಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಅನ್ನಪ್ರಾಶನ ಅಂತ ಮಾಡಿಸಿ ನಾವು ಅದಕ್ಕೆ ಸಮ್ ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀವಿ. ನಮ್ಮ ಕಡೆ ನಾವು ಹೇಗೆ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇನ್ಬಾಕ್ಸ್ ಕೂಡ ಮಾಡ್ಬೋದು. ನಿಮಗೆ ಗೊತ್ತಿರೋದನ್ನು ನಾನು ಈ ಚಾನಲ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ, ಯಾಕಂದರೆ ಬೇಬಿಗೆ ಎಲ್ಲ ಪರ್ಫೆಕ್ಟಾಗಿ ನಮ್ಮ ಶಾಸ್ತ್ರಗಳು ಎಲ್ಲನೂ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ನನಗೂ ಕೂಡ ಅಷ್ಟೇ ಆಸೆ ಇದೆ. ಸೊ ಅದಕ್ಕೆ ನಾನು ಕೂಡ ಯಾವ ಟೈಮಲ್ಲಿ ಏನೇನು ಶಾಸ್ತ್ರಗಳನ್ನ ಮಾಡಬೇಕು ಅದನ್ನು ನಾನು ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂ 6 ಮಂತ್ ಕಂಪ್ಲೀಟ್ ಆಗಿಲ್ಲ, ಬಟ್ 6 ಮಂತ್ ಟೈಮಿಗೆ ಆಷಾಢ ಬರೋದ್ರಿಂದ ನಮ್ಮ ಕಡೆ ಆಷಾಢ ಟೈಮಲ್ಲಿ ಯಾವುದೂ ಶುಭ ಕಾರ್ಯಗಳನ್ನು ಮಾಡಲ್ಲ. ಆ ಕಾರಣಕ್ಕೆ ನಾವು ಬಿಫೋರ್ ಅಂದರೆ 6 ಮಂತ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ನಾವು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆ ಮನೆ ದೇವ್ರಿಗೆ ಹೋಗಿ ಅಲ್ಲಿ ಅನ್ನಪ್ರಾಶನ ಮಾಡಿಸ್ತೀವಿ. ಕೆಲವರು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋಗ್ತಾರೆ, ಅದು ತುಂಬ ದೂರ ಆಗುತ್ತೆ. ಮತ್ತು ಮನೆ ದೇವ್ರಿಗೆ ಹೋಗೋಕ್ಕೆ ಮುಂಚೆನೇ ಬೇರೆ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ. ಆ ಕಾರಣಕ್ಕೆ ನಾವು ಮೊದಲು ನಮ್ಮ ಮನೆ ದೇವ್ರಿಗೇ ಹೋಗಿ ಅನ್ನಪ್ರಾಶನ ಮಾಡಿಸ್ಕೊಳ್ತಾ ಇದ್ದೀವಿ. ಹಾಗೆ ನೋಡಿ ಬಟ್ಟೆ ಎಲ್ಲ ಮಡಚಿ ಸಪ್ರೇಟಾಗಿ ಅದನ್ನು ನನ್ನ ರೂಮಲ್ಲಿ ಎತ್ತಿಟ್ಕೊಂಡಾದಮೇಲೆ ನಾನು ಜಸ್ಟ್ ಪೋರ್ಟಬಲ್ ಗ್ರೈಂಡರಿಂದ ಜಸ್ಟ್ ಅದನ್ನು ರುಬ್ಬಿ ಎತ್ಕೊಂಡಿದ್ದೆ ಅಷ್ಟೇ. ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೆ. ನಾನು ಉಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕೆಲವ್ರ ಕೈಯಲ್ಲಿ ತುಂಬ ಹುಳಿ ಬರುತ್ತೆ ಈ ಥರ ಹಿಟ್ಟುಗಳು. ನನ್ನ ಕೈಯಲ್ಲೂ ಕೂಡ ಹಾಗೆಯೇ ತುಂಬಾ ಹುಳಿ ಬಂದುಬಿಡುತ್ತೆ. ಅಮ್ಮನ ಕೈಯಲ್ಲಿ ಅಷ್ಟೊಂದು ಹುಳಿ ಬರಲ್ಲ, ಅದಕ್ಕೆ ಅಮ್ಮನೇ ಯಾವಾಗಲೂ ಈ ಥರ ಮಿಕ್ಸ್ ಮಾಡ್ತಾರೆ. ನನ್ನ ಕೈಯಲ್ಲಿ ಏನಾದರೂ ಮಿಕ್ಸ್ ಮಾಡಿದ್ರೆ ಒಂದು 4 ಅವರ್ಸಲ್ಲೆಲ್ಲ ಕಂಪ್ಲೀಟಾಗಿ ಹುಳಿ ಬಂದು ಉಬ್ಬಿ ಬಂದುಬಿಡುತ್ತೆ. ಆ ಕಾರಣಕ್ಕೆ ಅಮ್ಮನೇ ಎಲ್ಲನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ರು. ನಾನು ಜಸ್ಟ್ ಹಾಗೆಯೇ ಅಮ್ಮ ಮಿಕ್ಸ್ ಮಾಡ್ತಾ ಇರೋದ್ರಿಂದ ನಾನು ವಿಡಿಯೋ ಮಾಡ್ಕೊಂಡು ಹಾಗೆ ನಿಂತಿದ್ದೆ. ಅಮ್ಮನಿಗೆ ಪರ್ಫೆಕ್ಟಾಗಿ ಕಣ್ಣಳ್ಳತೆಯಲ್ಲೇ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಉಪ್ಪು ಹಾಕಬೇಕು ಅಂತ. ಅಮ್ಮನೇ ಉಪ್ಪು ಅಂದರೆ ಕಲ್ಲುಪ್ಪನ್ನೇ ಹಾಕಬೇಕು ಯಾವಾಗಲೂ ನಾವು ಈ ಥರ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಮಾಡಿದಾಗ ಅಮ್ಮನೇ ಈ ಥರ ಯಾವಾಗಲೂ ಹಾಕಿ ಕಲಸಿಡೋದು. ನಾನೇನು ಅಷ್ಟೊಂದು ಕೈ ಹಾಕಿ ಅದೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಮ್ಮ ಒಂದು ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಕೊಂಡ್ರು. ಹಾಗೆಯೇ ಆನ್ಲೈನಲ್ಲಿ ಕೆಲವು ಐಟಮ್ಗಳನ್ನು ಆರ್ಡರ್ ಮಾಡಿಕೊಂಡಿದ್ದೆ, ಅದು ಕೂಡ ಡೆಲಿವರ್ ಆಗಿತ್ತು. ಬೇಬಿ ಪ್ರಾಡಕ್ಟ್ಸ್ ಮತ್ತು ಕೆಲವು ಮಸಾಲೆ ಐಟಮ್. ಹಾಗೆಯೇ ಅಮೆಝಾನಿಂದ ಪ್ಯಾಕಿಂಗ್ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಅನ್ನಪ್ರಾಶನಕ್ಕೆ ಈ ಬಟ್ಟೆ ಹಾಕ್ಬೋದಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ ನನಗೆ.
ಇದು ನೋಡಿ ಅಮೆಝಾನಿಂದ ಒಂದು ಮಸಾಲೆ ಆರ್ಡ್ರ್ ಮಾಡ್ಕೊಂಡಿದ್ದೆ ಸ್ಪೈಸಸನ್ನು. ಅದು ಬಂದಿತ್ತು. ಎಷ್ಟು ನೀಟಾಗಿ ಕಾಟನ್ ಬಾಕ್ಸಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ಗೆ 100 ಗ್ರಾಮ್ 50 ಗ್ರಾಮ್ ಅನ್ನುತ್ತೆ ಪ್ಯಾಕೆಟ್ಗೆ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ಅದಕ್ಕೊಂದು ಬಿಲ್ ಕೂಡ. ನಾವು ಕೊಡೋ ಅಮೌಂಟೆಲ್ಲ ಮೇ ಬಿ ಇದಕ್ಕೆ ಆಗೋಗ್ಬಿಡುತ್ತೆ, ಅಷ್ಟು ನೀಟಾಗಿ ಅಮೆಝಾನ್ ಅವರು ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಇದು ಬಂದು ಆರ್ಗ್ಯಾನಿಕ್ ಮಸಾಲೆ, ಬ್ಲ್ಯಾಕ್‌ದು ಏಲಕ್ಕಿ ಬರುತ್ತಲ್ವ, ಅದನ್ನು ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಒಳ್ಳೆ ಘಮ ಬರ್ತಾಯಿತ್ತು. ಹಾಗೇ ಅದನ್ನು ತಿನ್ನೋ ಅಷ್ಟು. ಹಾಗೆಯೇ ನನ್ನ ಬೇಬಿಗೆ ಅಂತ ಸೋಪನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೆ ಡಾಕ್ಟರ್ ಇದನ್ನು ರೆಫರ್ ಮಾಡಿದ್ದಿದ್ದು. ನಾನು ಡೇ ಒನ್ನಿಂದನೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾವೇನಾದರೂ ನನ್ನ ಡೆಲಿವರಿ ಆಗಿದ್ದ ಹಾಸ್ಪಿಟಲಲ್ಲಿ ನನಗೆ ಇದನ್ನೇ ಸಜೆಸ್ಟ್ ಮಾಡಿದ್ರು. ಅವ್ರು ಇದನ್ನೇ ತೊಗೊಂಡು ಬರಬೇಕಂತ. ಸೊ ಫಸ್ಟ್ ಡೇಯಿಂದನೇ ನಾನು ಯೂಸ್ ಮಾಡೋಕ್ಕಂತ ಶುರು ಮಾಡಿದೆ. ಆವಾಗ ಸಿಂಗಲ್ ಪ್ಯಾಕೆಟ್ ತೊಗೊಂಡಿದ್ದೆ. ಇವಾಗ ನಾನು ಆಲ್ಮೋಸ್ಟ್ 6 ಮಂತ್ ಆಗ್ತಾ ಬಂತು. ಟಿಲ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅವ್ರು ಹಾಸ್ಪಿಟಲಲ್ಲಿ ತೊಗೊಂಡಿದ್ದು ಒಂದು ಬಿಟ್ಟರೆ ನೆಕ್ಸ್ಟ್ ಇದನ್ನೇ ತೊಗೊಂಡಿದ್ದೆ. ಈ ಕಡೆ ಹಳ್ಳಿಗೆಲ್ಲ ಡೆಲಿವರ್ ಮಾಡಬೇಕಂದ್ರೆ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಬೀಳುತ್ತೆ. ಅದಕ್ಕೆ ನಾನು ಒಂದೇ ಸತಿ ಬಲ್ಕಾಗಿ ಈ ಥರ 2-3 ಮಾಡ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ, ಮತ್ತೆ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಒಂದೇ ಸತಿ ನಾನು ಈ ಥರ ಬಲ್ಕಾಗಿ ಆರ್ಡ್ರ್ ಮಾಡ್ಕೊಳ್ಬಿಡ್ತೀನಿ. ಮಗು ಇರೋ ಮನೇಲಿ ಬೇಕಾಗೇ ಇರುತ್ತಲ್ವ, ಆ ಕಾರಣಕ್ಕೆ ಹೊರಗಡೆ ಹೋಗ್ಬೇಕಂದ್ರೂ ಈಸಿಯಾಗಿ ಕ್ಯಾರಿ ಮಾಡೋಕ್ಕಾಗುತ್ತೆ. ಒಂದು ಸ್ಮಾಲ್ ಪ್ಯಾಕೆಟ್ ಮಾಡಿಕೊಂಡ್ರೆ ಅಂತ 75 ಗ್ರಾಮ್ಸ್ ಬೈ 3 ಇರೋದನ್ನು 2 ಪ್ಯಾಕೆಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಆಲ್ಮೋಸ್ಟ್ 800 ರುಪೀಸ್ ಅಷ್ಟು ಬಿತ್ತು. ಹಾಗೆ ಇದೊಂದು ಬಟ್ಟೆ ಅಂದರೆ ಮಗು ಬಟ್ಟೆ ತುಂಬಾ ಇದೆ. ಇದನ್ನು ಅನ್ನಪ್ರಾಶನಕ್ಕೆ ವೇರ್ ಮಾಡೋಣ ಅಂತ ಇದ್ದೀನಿ. ಇದು ಒಂದು ಲೋಕಲ್ ಶಾಪಲ್ಲಿ ನನ್ನ ಹಸ್ಬೆಂಡು ಬೆಂಗಳೂರಿಂದ ತೊಗೊಂಡು ಬಂದಿದ್ದರು. ಇದು ಹಾಗೇ ಉಳಿದೋಗಿತ್ತು. ತುಂಬ ದಿನ ಆಗಿತ್ತು, ವೇರ್ ಮಾಡಿಲ್ಲ. ಆಲ್ಮೋಸ್ಟ್ ಬೇಬಿ 1 ಮಂತ್ ಇರುವಾಗ ತಂದಿದ್ದು. ನೋಡಿ ಕ್ಯಾಪ್ದೆಲ್ಲ ಬಟನ್ ಸ್ಟಿಚ್ ಈಗಲೇ ಹೋಗಿಬಿಟ್ಟಿದೆ. ವೈಟ್ ಆ್ಯಂಡ್ ಟ್ಯಾಂಜರಿನ್ ಕಲರ್ ಇದೆ. ನಾನು ಲಂಗ ಬ್ಲೌಸ್ ಏನಾದರೂ ವೇರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಮನೇಲೆಲ್ಲ 6 ಮಂತ್ ಬೇಬಿಗೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಆ ಥರ ಹೆವಿ ಡ್ರೆಸ್ಸಸ್ ಎಲ್ಲ ಏನೋ ಹಾಕೋದು ಬೇಡ, ಇದೇ ಚೆನ್ನಾಗಿರುತ್ತೆ, ಇದನ್ನೇ ಹಾಕು ಅಂತ ಫೋರ್ಸ್ ಮಾಡ್ತಾಯಿದ್ರು. ತುಂಬ ತೆಳುವಾಗಿ ಸಿಂಪಲ್ ಆಗಿದೆ ಕಾಟನ್ ಕ್ಲಾತ್, ಆ ಕಾರಣಕ್ಕೆ. ಸೊ ಈ ಬಟ್ಟೆ ಹೇಗಿದೆ, ಹಾಕ್ಬೋದಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವ್ಲಾಗನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.